ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 21. ತಾತ. ಕೃಷ್ಣ ಮೆತ್ತಗೆ ಉಸುರಿದಾಗ ರಾಧಾ ಕೂಡ ಅವರತ್ತ ತಿರುಗಿದಳು. ಏನ್ ಮಾತಾಡ್ತಾ ಇದ್ಯಾ ಕೃಷ್ಣ? ಅವಳು ನಿನ್ನ ಜೊತೆಗೆ ಇದ್ರೆ ನಿನಗೆ ಒಳ್ಳೇದಾಗಲ್ವಾ? ಅವಳಿಂದ ದೂರ ಇರಬೇಕು ಅಂತಿದ್ಯಾ? ಅವಳು ನಿನ್ನ ಹೆಂಡತಿ ಕಣೋ. ಅವಳಿಗೆ ನೀನು ಹೀಗೆಲ್ಲ ಹೇಳಿದ್ರೆ ಬೇಜಾರಾಗಲ್ವಾ? ತಾತ ಕೇಳಿದಾಗ, ತಾತ ಅವನು ತಮಾಷೆಗೆ ಹೇಳಿದ್ದು. ಕೃಷ್ಣನ ಪರವಾಗಿ ಹೇಳಿದ್ದಳು ರಾಧಾ. ರಾಧಾ, ನಾನು ನಿಮ್ಮ ತಾತ. ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನನಗೆ ಹೇಳಬೇಕಾಗಿಲ್ಲ. ನನಗೆ ಎಲ್ಲ ವಿಷಯ ಗೊತ್ತು ರಾಧಾಕೃಷ್ಣ. ನಿಮ್ಮ ಒಪ್ಪಂದದ ಮದುವೆ ನಾಟಕನೂ ಗೊತ್ತು ನನಗೆ. ತಾತ ಕೋಪದಲ್ಲಿ ಹೇಳಿದಾಗ ಕೃಷ್ಣ ಶಾಕ್ ಆದ. ರಾಧಾಗೆ ವಿಶ್ವನಾಥ್ ಅವರಿಗೆ ವಿಷಯ ತಿಳಿದಿದೆ ಎಂದು ಮೊದಲೇ ಗೊತ್ತಿತ್ತಲ್ಲ. ತಾತ, ನಿಮಗೆ ಈ ವಿಷಯ? ಕೃಷ್ಣ ರಾಗ ಎಳೆದಾಗ, ಸಂಪತ್ ನನಗೆ ಎಲ್ಲ ಹೇಳ್ದ. ಅಲ್ಲಿ ನೀವಿಬ್ರು ಜಗಳ ಮಾಡುವಾಗ ಒಪ್ಪಂದದ ಮದುವೆ ಆಗಿರೋದ್ರ ಬಗ್ಗೆ ಮಾತಾಡಿದ್ರಲ್ಲ, ಅವನಿಗೆ ಅದು ಕೇಳಿಸಿತ್ತು. ಅವನೇ ನನಗೆ ಹೇಳಿದ. ತಾತನ ಮಾತಿಗೆ, ತಾತ ಅದು ಅಪ್ಪ ಮತ್ತು ಮಾವ. ರಾಧಾ ಹೇಳಲು ಮುಂದಾದಾಗ, ನಂಗೆ ಗೊತ್ತು ನನ್ನ ಆಸ್ತಿ ಹೊಡೆಯೋಕ್ಕೆ ನೀವೆಲ್ಲ ಸೇರಿ ಮಾಡಿದ ಪ್ಲ್ಯಾನ್ ಇದು ಅಂತ. ಗೊತ್ತಾದಾಗ ತುಂಬ ಬೇಜಾರಾಯಿತು. ನನ್ನ ಮಕ್ಕಳೇ ನನ್ನ ವಿರುದ್ಧ ನಿಂತು ಬಿಟ್ಟಿದ್ದಾರಲ್ಲ ಅಂತ. ನನ್ನ ಮೊಮ್ಮಕ್ಕಳು ಕೂಡ ಹಾಗೆ ಆಗಿದ್ದಾರೆ. ಕಣ್ಣಂಚಲ್ಲಿ ನೀರು ಸುರಿಸಿ ಹೇಳಿದ್ದರು ತಾತ. ನಮಗೆ ಹೀಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ತಾತ. ಆದರೆ ಅಪ್ಪ ಮಾವ ತುಂಬ ಒತ್ತಾಯ ಮಾಡಿದ್ರು. ಅದಕ್ಕೆ ನಾವು ಒಪ್ಪಿಕೊಂಡ್ವಿ. ನಮ್ಮನ್ನು ಕ್ಷಮಿಸಿ ತಾತ. ಕೃಷ್ಣ ಕೈ ಮುಗಿದು ಕೇಳಿದ. ಬಿಡಪ್ಪ, ಆಗೋದೆಲ್ಲ ಆಗೋಗಿದೆ. ಈಗ ಆಗಿರೋ ತಪ್ಪನ್ನು ಸರಿ ಮಾಡಬೇಕು ಎನ್ನುತ್ತಾ ರಾಧಾಕೃಷ್ಣ ಕೈ ಹಿಡಿದ ತಾತ, ನನಗೆ ನೀವಿಬ್ಬರು ಜೊತೆಗಿರೋದನ್ನು ನೋಡೋಕ್ಕೆ ತುಂಬ ಆಸೆ ಕಂಡ್ರು. ನೀವಿಬ್ಬರು ಯಾವಾಗಲೂ ಜೊತೆಗೆ ಇರ್ತೀರಾ, ಇರಬೇಕು. ನನ್ನ ಕಡೆ ಆಸೆ ಇದು. ದಯವಿಟ್ಟು ನೆರವೇರಿಸಿಕೊಡಿ. ಇಬ್ಬರು ಕೊನೆಯವರೆಗೂ ಜೊತೆಗೆ ಇರ್ತೀರಿ ಅಂತ ನನಗೆ ಭಾಷೆ ಕೊಡಿ. ಕೈ ಮುಂದೆ ಚಾಚಿ ತಾತ ಕೇಳಿದಾಗ ಮುಖ ನೋಡಿಕೊಂಡರು ರಾಧಾಕೃಷ್ಣ. ಯಾಕೆ? ನನ್ನ ಈ ಒಂದು ಆಸೆನ ನೆರವೇರಿಸೋಕೆ ನಿಮ್ಮಿಂದ ಆಗಲ್ವಾ? ತಾತ ಕೇಳಿದಾಗ, ಖಂಡಿತ ನೆರವೇರಿಸ್ತೀವಿ ತಾತ ಎಂದು ಕೃಷ್ಣ ತಾತನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದ. ಅವನನ್ನೇ ನೋಡಿದ್ದಳು ರಾಧಾ. ಯಾಕೆ ರಾಧಾ, ನೀನು ನನ್ನ ಆಸೆನ ನೆರವೇರಿಸಲ್ವಾ? ತಾತ ರಾಧಾ ಬಳಿ ಕೇಳಿದಾಗ ಅವರ ಕೈ ಮೇಲೆ ಕೈ ಇಟ್ಟು ಆನೆ ಮಾಡಿದ್ದಳು. ಈಗ ಸಮಾಧಾನ ಆಯಿತು ನೋಡಿ. ನಾನು ನಿನ್ನೆ ನಿಮ್ಮ ಅಪ್ಪ ಮತ್ತು ಮಾವನ ಮುಂದೆ ಬಾಂಬ್ ಹಾಕಿದ್ದೀನಿ. ನಿಮಗೆ ಮಕ್ಕಳು ಆದರೆ ಮಾತ್ರ ನಾನು ಆಸ್ತಿನ ಬರೆದು ಕೊಡ್ತೀನಿ ಅಂತ. ನಿನ್ನೆ ರಾತ್ರಿ ಅವರೆಲ್ಲ ಮಾತಾಡಿ ನಿಮ್ಮಿಬ್ಬರಿಗೂ ನನ್ನ ಮುಂದೆ ಜಗಳ ಆಗೋ ಹಾಗೆ ಮಾಡಿ ದೂರ ಮಾಡಿಸಿ ಡಿವೋರ್ಸ್ ಕೊಡಿಸ್ತಾರಂತೆ. ಆದರೆ ಹಾಗೆ ಆಗಬಾರ್ದು. ಅವರು ನಿಮ್ಮನ್ನು ಉಪಯೋಗಿಸಿ ಆಸ್ತಿ ಪಡೆಯೋ ಪ್ಲ್ಯಾನ್ ಮಾಡಿದ್ರಲ್ಲ, ಹಾಗೆ ನಾನು ನಿಮ್ಮನ್ನು ಉಪಯೋಗಿಸಿನೇ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು ತಾತ ಹೇಳಿದಾಗ, ನಿಮಗೆ ಏನು ಸಹಕಾರ ಬೇಕು ಕೇಳಿ, ನಾವು ಮಾಡ್ತೀವಿ ಕೃಷ್ಣ ಹೇಳಿದಾಗ, ಅವ್ರು ಬಂದು ನೀವಿಬ್ಬರು ಜಗಳ ಮಾಡ್ಕೊಳ್ಬೇಕು, ದೂರ ಆಗಬೇಕು, ಡಿವೋರ್ಸ್ ತಗೊಳ್ಬೇಕು ಅಂತೆಲ್ಲ ಹೇಳಿದ್ರೆ ನೀವದಕ್ಕೆ ಒಪ್ಪಿಕೊಳ್ಬೇಡಿ. ಅದಕ್ಕೆ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ. ಇಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ, ಕೊನೆಯವರೆಗೂ ಜೊತೆಗೆ ಇರ್ತೀವಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಅವರ ಮಾತನ್ನು ಕೇಳಬಾರ್ದು ನೀವು ತಾತ ಹೇಳಿದಾಗ, ಸರಿ ತಾತ ಎಂದರು ರಾಧಾಕೃಷ್ಣ. ತಾತ ಅಲ್ಲಿಂದ ಹೊರಗಡೆ ಹೋದರು. ಕ್ರಿಶ್, ಯಾಕೆ ನೀನು ತಾತನಿಗೆ ಮಾತು ಕೊಟ್ಟೆ? ನಾವಿಬ್ಬರು ಒಂದಲ್ಲ ಒಂದು ದಿನ ದೂರ ಆಗಲೇಬೇಕಲ್ವಾ? ರಾಧಾ ಕೇಳಿದಾಗ,
ನನಗೆ ನಿನ್ನ ಮೇಲೆ ಮಾತ್ರ ಕೋಪ, ಅವರ ಮೇಲೆ ಇಲ್ಲ. ಹಿರಿ ಜೀವಕ್ಕೆ ನೋವು ಕೊಡೋಕೆ ನನ್ನಿಂದ ಆಗಲ್ಲ. ಪಾಪ ಅವರು ಅಪ್ಪ ಮಾವ ಮೋಸ ಮಾಡಿದ್ರು ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ನಾವು ಅವರ ಹಾಗೇನೆ ನಡ್ಕೊಂಡ್ರೆ ಹೇಗೆ? ಅದಕ್ಕೆ ತಾತನಿಗೆ ಸಮಾಧಾನ ಆಗೋಕೆ ಹಾಗೆ ಹೇಳಿದ್ದು ಎಂದವ ಅಲ್ಲಿಂದ ಹೋದ. ಅವರ ಹೋದತ್ತಲೇ ನೋಡುತ್ತಿದ್ದ ರಾಧ, ಅಬ್ಬಾ, ನಿನ್ನೆ ಮುಖ ನೋಡೋಕೆ ಆಗ್ತಾ ಇರಲಿಲ್ಲ ಇವನದ್ದು. ಸದ್ಯ ಇವತ್ತು ಸ್ವಲ್ಪನಾದರೂ ಸರಿಯಾಗಿದ್ದಾನೆ. ನಾನು ನನ್ನಿಂದ ದೂರ ಇದ್ದರೆ ನೀನು ಚೆನ್ನಾಗಿ ಇರ್ತೀಯ ಅಂದರೆ ನಾನು ನಿನ್ನಿಂದ ದೂರನೇ ಇರ್ತೀನಿ. ಯಾವತ್ತೂ ನಿನಗೆ ತೊಂದರೆ ಕೊಡೋಕ್ಕೆ ಬರಲ್ಲ. ಮನಸ್ಸಲ್ಲೇ ಮಾತಾಡಿಕೊಂಡಳು ರಾಧಾ. ರಾಧಾಕೃಷ್ಣನ್ ಹತ್ರ ಮಾತಾಡಬೇಕು, ಅವರಿಗೆ ಮೊದಲು ಡಿವೋರ್ಸ್ ಕೊಡಿಸ್ಬೇಕು ಎನ್ನುತ್ತಾ ಅವರ ಕೋಣೆಗೆ ಹೊರಟರು ಮಹೇಂದ್ರ ಹಾಗೂ ಅಶ್ವಥ್. ಕಬಟ್ ಮೇಲಿದ್ದ ಪೆಟ್ಟಿಗೆಯನ್ನು ತೆಗೆಯಲು ಚೇರ್ ಮೇಲೆ ನಿಂತು ಒದ್ದಾಡುತ್ತಿದ್ದಳು ರಾಧಾ. ಚೇರ್ನ ತುದಿಯಲ್ಲಿ ಕಾಲಿಟ್ಟಿದ್ದವಳು ಕಾಲು ಜಾರಿ ಕೆಳಕ್ಕೆ ಬೀಳಬೇಕು ಅನ್ನುವಷ್ಟರಲ್ಲಿ ಕೃಷ್ಣ ಹಿಡಿದ. ಅದೇ ಸಮಯಕ್ಕೆ ಅಶ್ವಥ್ ಹಾಗೂ ಮಹೇಂದ್ರ ಬಂದರು. ರಾಧಾ ಕೃಷ್ಣ ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ತಲ್ಲೀನರಾಗಿದ್ದರು. ಅಶ್ವಥ್ ಹಾಗೂ ಮಹೇಂದ್ರ ಬಂದಿದ್ದನ್ನು ಕೂಡ ಗಮನಿಸಲಿಲ್ಲ. ಕಣ್ಣಲ್ಲೇ ಮಾತಾಡುತ್ತಿದ್ದರು. ಕೃಷ್ಣ, ಏನು ಮಾಡ್ತಾ ಇದ್ಯಾ ನೀನು? ಮಹೇಂದ್ರ ಗದರಿದಾಗ ಇಬ್ಬರು ಎಚ್ಚೆತ್ತರು. ರಾಧಾಕೃಷ್ಣಳನ್ನು ಕೆಳಕ್ಕೆ ಬಿಟ್ಟ. ಕೃಷ್ಣ, ನೀನ್ಯಾಕೆ ಅವಳನ್ನು ಹಿಡ್ದೆ? ಮಹೇಂದ್ರ ಕೇಳಿದರು. ಅವಳು ಬೀಳ್ತಾ ಇದ್ಲು, ಅದಕ್ಕೆ ಹಿಡ್ದೆ ಎಂದ ಕೃಷ್ಣ. ನೀನ್ಯಾಕೆ ಮೇಲ್ ಹೋಗಿದ್ದೆ? ಅಶ್ವಥ್ ರಾಧಾಗೆ ಗದರಿದಾಗ, ಆ ಬಾಕ್ಸ್ನಲ್ಲಿ ನನ್ನ ಬಟ್ಟೆ ಇತ್ತು, ತೆಗೆದು ಕಬರ್ಡ್ನಲ್ಲಿಡೋಕೆ ಹೋದೆ, ಕಾಲು ಜಾರಿ ಬಿದ್ದೆ ರಾಧಾ ಹೇಳಿದಾಗ, ನೋಡಿ, ನೀವು ಹೀಗೆಲ್ಲ ಇರೋದನ್ನು ನಾನು ಇನ್ನೊಮ್ಮೆ ನೋಡಿದ್ರೆ ಚೆನ್ನಾಗಿರಲ್ಲ. ಈಗ ನಾವೊಂದು ನಿರ್ಧಾರ ಮಾಡಿದ್ದೀವಿ, ಅದನ್ನು ನಿಮ್ಮ ಹತ್ರ ಹೇಳೋಕೆ ಬಂದ್ವಿ ಮಹೇಂದ್ರ ಕೋಪದಲ್ಲಿ ಹೇಳಿದರು. ನಿರ್ಧಾರನಾ? ಏನದು? ರಾಧಾ ಕೇಳಿದಾಗ, ನಮಗೆ ಈ ಆಸ್ತಿನೂ ಬೇಡ, ಏನೂ ಬೇಡ. ತಾತನ ಮುಂದೆ ನೀವಿಬ್ರು ಜಗಳ ಮಾಡಿಕೊಂಡು ದೂರ ಆಗಿ ಇಲ್ಲಿಂದ ಹೊರಡೋಣ ಅಶ್ವಥ್ ಹೇಳಿದಾಗ, ರಾಧಾನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನಾವಿಬ್ರು ದೂರ ಆಗೋ ಮಾತೇ ಇಲ್ಲ. ಈ ಜನ್ಮಕ್ಕೆ ಅವಳೇ ನನ್ನ ಸಂಗಾತಿ. ರಾಧಾ ಎಲ್ಲೋ, ಕೃಷ್ಣ ಅಲ್ಲೇ ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ದ ಕೃಷ್ಣ. ಏನು ಮಾತಾಡ್ತಾ ಇದ್ದೀಯಾ? ಮಹೇಂದ್ರ ಕೇಳಿದಾಗ, ನಿಜಾನೇ ಹೇಳ್ತಾ ಇದ್ದಾನೆ ಕೃಷ್ಣ. ನಾನು ಅಷ್ಟೇ, ಕೃಷ್ಣನನ್ನು ಬಿಟ್ಟು ಬೇರೆ ಬರಲ್ಲ. ಅವನೆಲ್ಲಿ ಇಡ್ತಾನೋ ನಾನು ಅಲ್ಲೇ ಇಡ್ತೀನಿ. ಗಂಡ ಎಲ್ಲಿಡ್ತಾನೋ ಹೆಂಡತಿ ಅಲ್ಲೇ ಇರಬೇಕು ಅಲ್ವಾ? ಅದೇ ಧರ್ಮ ರಾಧಾ ಹೇಳಿದಾಗ, ಹಾ 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 ಹಾ, ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ ಇಬ್ರು. ಇನ್ನು ಈ ನಾಟಕದ ಅವಶ್ಯಕತೆ ಇಲ್ಲ. ಇದೆಲ್ಲ ಬಿಡಿ, ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ಮಹೇಂದ್ರ ಹೇಳಿದಾಗ, ನಾಟಕ ಅಲ್ಲಪ್ಪ, ನಿಜಾನೇ ಹೇಳ್ತಾ ಇರೋದು. ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ಕೊನೆಯವರೆಗೂ ಜೊತೆಗೇ ಇರ್ತೀವಿ. ಯಾರೂ ನಮ್ಮನ್ನು ದೂರ ಮಾಡೋಕೆ ಆಗಲ್ಲ ಎಂದ ಕೃಷ್ಣ ರಾಧಾ ಜೊತೆಗೆ ಹೊರಗಡೆ ಬಂದ. ಇದೇನು ಹೀಗೆ ಹೇಳಿ ಹೋಗ್ತಾ ಇದ್ದಾರೆ? ನಿನ್ನೆ ತನಕ ಹಾವು ಮುಂಗ್ಸಿ ಹಾಗೆ ಕಿತ್ತಾಡ್ತಾ ಇದ್ದವರು ಇವತ್ತು ಜನುಮದ ಜೋಡಿ ಹಾಗೆ ಹೋಗ್ತಾ ಇದ್ದಾರೆ ಮಹೇಂದ್ರ ಹೇಳಿದಾಗ, ಏನಾಗಿದೆ ಇಬ್ರಿಗೂ? ತಲೆ ಕೆಟ್ಟಿದ್ಯಾ ಹೇಗೆ? ಬಾ, ಇಬ್ರ ಹತ್ರನೂ ಕೂತ್ಕೊಂಡು ಮಾತಾಡೋಣ. ಏನು ವಿಷಯ ಅಂತ ಸರಿಯಾಗಿ ಕೇಳೋಣ. ಇವರನ್ನು ಹೀಗೆ ಬಿಟ್ಟರೆ ಆಮೇಲೆ ಈ ಒಪ್ಪಂದದ ಮದುವೆ ನಿಜವಾದ ಮದುವೆ ಆಗಿಬಿಡುತ್ತೆ ಎಂದ ಅಶ್ವಥ್ ಮುಂದೆ ನಡೆದರು. ಮಹೇಂದ್ರ ಹಿಂದೆಯಿಂದ ಬಂದರು. ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದರು. ನಮಿತಾ ಅವರು ಎಲ್ಲರಿಗೂ ದೋಸೆ ಹಾಗೂ ಚಟ್ನಿ ಬಡಿಸಿದರು. ದೋಸೆ ತಿನ್ನಲೆಂದು ರಾಧಾ ಮುಂದಾದಾಗ, ರಾಧಾ ಎಂದ ಕೃಷ್ಣ. ಏನು ಕೇಳಿದಳವಳು. ನೀನು ತಿನ್ನಬೇಡ, ನಿನ್ನ ಕೈಗೆ ಕಷ್ಟ ಆಗುತ್ತೆ. ಇರು, ನಾನೇ ತಿನ್ನಿಸ್ತೀನಿ ನಿಂಗೆ ಎಂದವ ತಾನೇ ತಿನ್ನಿಸತೊಡಗಿದ. ಅಬ್ಬಾ, ಎಷ್ಟು ಪ್ರೀತಿನೋ ನಿಂಗೆ ರಾಧಾ ಮೇಲೆ. ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಎಂದ ವಿಶ್ವನಾಥ್ ವಾರೆಗಣ್ಣಲ್ಲಿ ಅಶ್ವಥ್ ಹಾಗೂ ಮಹೇಂದ್ರನನ್ನು ನೋಡಿದರು. ಅವರನ್ನೇ ತಿನ್ನುವಂತೆ ನೋಡುತ್ತಿದ್ದರು ಇಬ್ಬರು.
ತಿಂಡಿ ತಿಂದು ಮುಗಿಸಿದ ಮೇಲೆ ಕೃಷ್ಣ ತಾನು ಕ್ರಿಕೆಟ್ ಆಡಲು ಸೆಲೆಕ್ಟ್ ಆಗಿರೋ ಬಗ್ಗೆ ತಿಳಿಸಿದ. ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಇಬ್ಬರು ಎಲ್ಲರ ಬಳಿಯೂ ಆಶೀರ್ವಾದ ಪಡೆದು ಮನೆಯಿಂದ ಹೊರಟರು. ಅಲ್ಲ, ಇವರಿಬ್ಬರಿಗೆ ಮೊದಲೇ ಪ್ರೀತಿ ಇದ್ದು ನಮ್ಮ ಮುಂದೆ ಜಗಳ ಮಾಡ್ಕೊಂಡು ತಿರುಗಾಡ್ತಾ ಇದ್ರಾ ಹೇಗೆ? ಎಷ್ಟು ಅನೋನ್ಯವಾಗಿದ್ದಾರೆ ಈಗ? ಅಶ್ವಥ್ ಹೇಳಿದಾಗ, ನಾವೇ ಬೆಳೆಸಿದವರು, ನಮ್ಮ ಮುಂದೆನೇ ಹೇಗೆಲ್ಲ ಮಾತಾಡಿದ್ರು, ಜೊತೆಗೆ ದೋಸೆ ತಿನ್ನಿಸೋದು ಬೇರೆ. ಅಬ್ಬಬ್ಬಾ, ನಮ್ಮ ಮಕ್ಕಳು ನಮ್ಮ ವಿರುದ್ಧನೇ ನಿಂತು ಬಿಟ್ಟಿದ್ದಾರೆ, ಕೋಪದಲ್ಲಿ ಹೇಳಿದ್ದರು ಮಹೇಂದ್ರ. ದಾರಿ ಮಧ್ಯೆ ಕಾರು ನಿಲ್ಲಿಸಿದವ, ಇಳಿ ಕೆಳಗೆ, ಕೃಷ್ಣ ಹೇಳಿದಾಗ, ಯಾಕೆ ಕೇಳಿದಳು ರಾಧಾ. ಯಾಕೆ ಅಂದರೆ ನಡ್ಕೊಂಡು ಹೋಗು. ನನ್ನ ಜೊತೆಗೆ ಕರ್ಕೊಂಡು ಹೋಗಿ ಬಿಡೋಕೆ ನೀನೇನು ನನ್ನ ಮುದ್ದಿನ ಹೆಂಡತಿ ಅಲ್ಲ. ಅಪ್ಪ ಮತ್ತು ಮಾವನ ಮುಂದೆ ನಾಟಕ ಮಾಡಿದ್ದು ಅಷ್ಟೇ. ನಿನ್ನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಬರಲ್ಲ. ನಿನ್ನ ನೋಡೋಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಇನ್ನು ಜೊತೆಗೆ ಕೂರಿಸ್ಕೊಂಡು ಸುತ್ತಾಡಿಸ್ತೀನಾ? ಬೇಗ ಇಳಿ, ನನಗೆ ಹೋಗೋದಕ್ಕಿದೆ, ಕೃಷ್ಣ ಖಾರವಾಗಿ ನುಡಿದಿದ್ದ. ಒಂದೂ ಮಾತು ಆಡದೆ ಕಾರಿಂದ ಇಳಿದಳು. ಕೃಷ್ಣ ಸೀದಾ ಹೋದ. ಆಟೋ ಹತ್ತಿ ಸ್ಟುಡಿಯೋ ಬಳಿ ಬಂದಳು ರಾಧಾ. ಬನ್ನಿ ಬನ್ನಿ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ, ಕೂತ್ಕೊಳ್ಳಿ, ಡೈರೆಕ್ಟರ್ ಹೇಳಿದಾಗ, ಹೇಳಿ ಸರ್, ಏನು ವಿಷಯ ಕೇಳಿದ್ದಳು ರಾಧಾ. ಏನಿಲ್ಲ, ಇದು ಅಗ್ರಿಮೆಂಟ್ ಪೇಪರ್. ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಈ ಪೇಪರ್ಸ್ಗೆ ಸೈನ್ ಮಾಡಬೇಕು. ಮೂವಿ ಮುಗಿಯೋವರೆಗೂ ಏನೇ ಆದರೂ ಅರ್ಧದಲ್ಲೇ ಬಿಟ್ಟು ಹೋಗುವ ಹಾಗಿಲ್ಲ ಅಂತ ಬರ್ತೀವಿ ಇದರಲ್ಲಿ, ಡೈರೆಕ್ಟರ್ ಹೇಳಿದಾಗ ಪೇಪರನ್ನು ತಿರುವು ಮುರುವು ಮಾಡಿ ನೋಡಿದವಳು, ಇದರಲ್ಲಿ ಏನು ಬರ್ದಿಲ್ವಲ್ಲ ಸರ್, ರಾಧಾ ಹೇಳಿದಳು. ನೀವೀಗ ಸೈನ್ ಮಾಡಿ, ನಾವು ಆಮೇಲೆ ಟೈಮ್ ಮಾಡ್ಕೊಂಡು ಬರೀತೀವಿ, ಡೈರೆಕ್ಟರ್ ಹೇಳಿದಾಗ ಹೆದರೆದರಿಗೆ ಸಹಿ ಹಾಕಿದ್ದಳು ರಾಧಾ. ಥ್ಯಾಂಕ್ಸ್ ಡೈರೆಕ್ಟರ್ ಸರ್, ನನ್ನ ಕೆಲಸನ ಈಸಿ ಮಾಡಿದ್ದಕ್ಕೆ, ಎನ್ನುತ್ತಾ ಬಂದ ಅಚಿಂತ್ಯ. ಅವನನ್ನು ಅಲ್ಲಿ ನೋಡಿ ಗಾಬರಿಯಾದಳು ರಾಧಾ. ನೀವು ಕೆಲಸ ಹೇಳೋದು ಹೆಚ್ಚಾ, ನಾನು ಮಾಡೋದು ಹೆಚ್ಚಾ, ನಗುತ್ತಾ ಡೈರೆಕ್ಟರ್ ಹೇಳಿದಾಗ, ಅಜಿಂತ್ಯ, ನೀನು ಇಲ್ಲಿ ಕೇಳಿದ್ದಳು ರಾಧಾ. ರಾಧಾ ಸಹಿ ಹಾಕಿದ ಪೇಪರನ್ನು ತೆಗೆದುಕೊಂಡ ಅಚಿಂತ್ಯ ಒಂದೊಂದೇ ಪೇಪರನ್ನು ಪರಿಶೀಲಿಸಿ, ಏನೇ ಹೇಳು ರಾಧಾ, ನನಗೆ ಸ್ವಲ್ಪವೂ ಕಷ್ಟ ಕೊಡದೆ ಕೃಷ್ಣನಿಗೆ ನೀನೇ ಡಿವೋರ್ಸ್ ಕೊಟ್ಟೆ ಅಲ್ಲ, ಅಚಿಂತ್ಯ ಹೇಳಿದಾಗ, ಡಿವೋರ್ಸಾ ಕೇಳಿದ್ದಳು ರಾಧಾ. ನೋಡು, ಇದು ಡಿವೋರ್ಸ್ ಪೇಪರ್ಸ್, ನಿನ್ನ ಸೈನ್ ಇದರಲ್ಲಿದೆ ಅಲ್ವಾ, ಸೊ ನೀನೇ ಕೃಷ್ಣನಿಗೆ ಡಿವೋರ್ಸ್ ಕೊಟ್ಟಿದ್ದೀಯಲ್ಲ, ನನ್ನ ಮದುವೆ ಆಗೋಕೆ ಮಾತ್ರ ಬಾಕಿ ಇನ್ನು, ಅಚಿಂತ್ಯ ಹೇಳಿದಾಗ, ಮೋಸ, ಬರೀ ಮೋಸ, ಹೀಗೆಲ್ಲ ಯಾಕೆ ಮಾಡಿದೆ ನೀನು, ಅಳುತ್ತಾ ರಾಧಾ ಹೇಳಿದಾಗ, ಅಯ್ಯೋ, ನಾನೇನು ಮೋಸ ಮಾಡಿದೆ, ನಾನೇನು ಮಾಡಿಲ್ಲಪ್ಪ, ನೀನೇ ಅಲ್ವಾ ಕೃಷ್ಣನಿಗೆ ಮೋಸ ಮಾಡ್ತಾ ಇರೋದು, ಅವನಿಗೆ ಡಿವೋರ್ಸ್ ಕೊಟ್ಟು ನನ್ನ ಮದುವೆ ಆಗ್ತಾ ಇರೋದು, ನೀನೇ ಎಲ್ಲ ಮಾಡಿದ್ದು, ನಾನೇನು ಮಾಡಿಲ್ಲ ಎಂದು ನಗುತ್ತಾ ಅಲ್ಲಿಂದ ಹೋದ ಅಚಿಂತ್ಯ. ಸರ್, ನೀವು ಕೂಡ ಇವ್ರ ಜೊತೆಗೆ ಸೇರಿ ಹೀಗೆಲ್ಲ ಮಾಡೋದು ಎಷ್ಟು ಸರಿ, ರಾಧಾ ಡೈರೆಕ್ಟರ್ ಬಳಿ ಪ್ರಶ್ನಿಸಿದಳು. ನನಗೆ ದುಡ್ಡು ಕೊಡ್ತೀನಿ ಅಂದ, ಅದಕ್ಕೆ ನಾನು ಹೀಗೆ ಮಾಡಿದ್ದೆ ಅಷ್ಟೆ, ನಗುತ್ತಾ ಹೇಳಿದ್ದರು ಡೈರೆಕ್ಟರ್. ಕೋಪಗೊಂಡವಳು ಅಲ್ಲಿಂದ ಹೋಗಬೇಕಾದರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್, ನೀವು ಡಿವೋರ್ಸ್ ಪೇಪರ್ಸ್ ಜೊತೆಗೆ ಈ ಅಗ್ರಿಮೆಂಟ್ಗೂ ಸೈನ್ ಮಾಡಿದ್ದೀರಿ, ಮೂವಿ ಮುಗಿದ ಮೇಲೇ ಇಲ್ಲಿಂದ ಹೋಗಬೇಕು, ಬನ್ನಿ ಬನ್ನಿ, ಡೈರೆಕ್ಟರ್ ಕರೆದಾಗ ಏನೂ ಮಾಡಲು ಸಾಧ್ಯವಾಗದೆ ಶೂಟಿಂಗ್ಗೆ ಹೋದಳು. ಅಂಕಲ್, ನನಗೆ ಕೊಡ್ತೀನಿ ಅಂದಿದ್ದ 1 ಕೋಟಿ ಹಣ ಯಾವಾಗ ಕೊಡ್ತೀರಾ, ಕೌಶಲ್ ಅಶ್ವಥ್ ಅವರಿಗೆ ಕರೆ ಮಾಡಿ ಕೇಳಿದ್ದ. ಇಲ್ಲಿ ಯಾವುದು ಸರಿ ಇಲ್ಲ, ರಾಧಾಕೃಷ್ಣ ಈಗ ಉಲ್ಟಾ ಹೊಡೆದಿದ್ದಾರೆ, ಅಶ್ವಥ್ ಹೇಳಿದಾಗ, ಅಂದರೆ ನನಗೂ ರಾಧಾಗೂ ಮದುವೆ ಮಾಡಿಸಲ್ವಾ, ಕೌಶಲ್ ಕೇಳಿದಾಗ, ಖಂಡಿತ ಮಾಡಿಸ್ತೀನಿ, ಹೇಗಾದರೂ ಅವರನ್ನು ದೂರ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡೇ ಮಾಡ್ತೀನಿ, ಅಶ್ವಥ್ ಹೇಳಿದರು. ಸರಿ,
ಹಾಗಿದ್ರೆ ನನಗೆ ಕೊಡ್ತೀನಿ ಅಂತ ಹೇಳಿದ್ದ ಹಣದ ಅವಶ್ಯಕತೆ ಈಗ ಇದೆ ನನಗೆ. ಸೊ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ, ಹಣಕ್ಕೂ ಹೆಂಡ್ತಿಗೂ. ಕೌಶಲ್ ಹೇಳಿದಾಗ, ಹಣನೂ ನಾನೇ ಕೊಡ್ತೀನಿ, ಹೆಂಡ್ತಿನೂ ನಾನೇ ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಚೆಕ್ ನಿನ್ನ ಹತ್ರ ಬಂದು ಸೇರುತ್ತೆ ಎಂದು ಹೇಳಿ ಕರೆ ತುಂಡರಿಸಿದ್ದರು ಅಶ್ವಥ್. ಅಂಕಲ್, ಸೀತಾಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಇಂಡಿಯಾಗೆ ಬರೋಕೆ ಹೇಳಿದ್ದಾರೆ. ಸ್ವಲ್ಪ ದಿನ ನಾವು ನಿಮ್ಮ ಮನೆಯಲ್ಲಿ. ಸಂಪತ್ ವಿಶ್ವನಾಥ್ ಬಳಿ ಕೇಳಿದಾಗ, ಅದಕ್ಕೇನಂತೆ, ಬನ್ನಿ, ಸ್ವಲ್ಪ ಅಲ್ಲ ಎಷ್ಟು ದಿನ ಬೇಕಾದರೂ ಇರಬಹುದು ಎಂದರು ವಿಶ್ವನಾಥ್. ವಿಶ್ವನಾಥ್ ಅವರ ಆಫೀಸಿನವರು ಅವರ ಸಹಿ ಪಡೆಯಲು ಮನೆಗೆ ಬಂದಿದ್ದ. ಎಲ್ಲೆಲ್ಲ ಸಹಿ ಹಾಕಬೇಕು? ಅಶ್ವಥ್ ಅವನ ಬಳಿ ಕೇಳಿದರು. 2 ಚೆಕ್ಗೆ ಸರ್, ಇನ್ನೊಂದು ಈ ಪೇಪರ್ಗೆ ಎಂದನವ. ಮನಸ್ಸಲ್ಲಿ ಉಪಾಯ ಹುಡುಕಿದ್ದರು ಅಶ್ವಥ್. ಸರಿ, ನಾನು ಹಾಕಿಸ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ ಎಂದ ಅಶ್ವಥ್ ಹುಡುಕಿಕೊಂಡು ಹೋಗಿದ್ದು ಮೋಹನ್ ಅವರನ್ನು. ಮೋಹನ ಮಾವನ ಹತ್ರ ಹೋಗಿ ಇದಕ್ಕೆ ಸೈನ್ ಹಾಕಿಸೋ, 3 ಚೆಕ್ ಮತ್ತೆ ಈ ಪೇಪರ್ಗೆ ಅಶ್ವಥ್ ಹೇಳಿದಾಗ, ಸರಿ ಎಂದು ಅವರಿಂದ ಚೆಕ್ ಬುಕ್ ಹಾಗೂ ಪೇಪರ್ ತೆಗೆದುಕೊಂಡು ಹೋಗಿ ವಿಶ್ವನಾಥ್ ಅವರಿಂದ ಸಹಿ ಹಾಕಿಸಿ ಅಶ್ವಥ್ ಅವರಿಗೆ ತಂದುಕೊಟ್ಟ ಮೋಹನ್. ಮೋಹನ್ ಅಲ್ಲಿಂದ ಹೋದ ಮೇಲೆ ಒಂದು ಚೆಕ್ಕನ್ನು ತೆಗೆದು ಮತ್ತೆಲ್ಲವನ್ನು ಆಫೀಸಿನಿಂದ ಬಂದವರಿಗೆ ಕೊಟ್ಟರು ಅಶ್ವಥ್. ಅವರು ಹೊರಟ ಮೇಲೆ, ಇದೇ ಚೆಕ್ನ ನಾನು ಕೌಶಲ್ಗೆ ಕೊಡ್ತೇನೆ, ನಾನೇನು ಸಿಕ್ಕಿ ಹಾಕಿಕೊಳ್ಳಲ್ಲ, ಸೈನ್ ಮಾಡಿಸಿರೋದು ಮೋಹನ ತಾನೇ, ಡೌಟ್ ಬಂದರೆ ಅವನ ಮೇಲೇ ಬರುತ್ತೆ ವ್ಯಂಗ್ಯವಾಗಿ ನಗುತ್ತಾ ಹೇಳಿದ್ದರು ಅಶ್ವಥ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.